ಈ ರೀತಿ ಈಸಿಯಾಗಿ ಸುಲಭವಾಗಿ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ. ಹಸಿ ಬಜ್ಜಿ ಸಾಂಬಾರಿದು ಯಾವುದೇ ರೀತಿ ಎಣ್ಣೆ ಬೇಕಾಗಿಲ್ಲ, ಒಗ್ಗರಣೆ ಹಾಕೋಂಗಿಲ್ಲ, ಹಸಿ ಹಸಿಯಾಗಿ ಇರುತ್ತೆ, ಚೆನ್ನಾಗಿರುತ್ತೆ ಮುದ್ದೆಗೆ. ಮೊದಲಿಗೆ ನಾನು ಇದಕ್ಕೆ ಏನೇನು ತೊಗೊಳ್ತಾ ಇದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ತೆಂಗಿನಕಾಯಿ, ಬೆಳ್ಳುಳ್ಳಿ, ರುಬ್ಬೋದಕ್ಕೆ ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಹುಣಸೆ ಹಣ್ಣು ತೊಗೊಳ್ತಾ ಇದ್ದೀನಿ. ಇದನ್ನೆಲ್ಲ ನಾನು ಮಿಕ್ಸಿ ಜಾರ್ಗೆ ಹಾಕೊಂಡು ರುಬ್ತೀನಿ. ಈರುಳ್ಳಿನ ನಾನು ಹಾಗೆ ಹಾಕ್ಕೊಳ್ತೀನಿ. ಮತ್ತು ಸ್ವಲ್ಪ ಸಾಂಬಾರು ಪೌಡರು, ಜೀರಿಗೆ, ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಇದು ಕಡಲೆಬೇಳೆ ಒಂದು 1/4 ಗಂಟೆ ಮುಂಚೆ ನೆನೆಸಿಟ್ಕೋಬೇಕು. ಈರುಳ್ಳಿ ಮತ್ತು ಕಡಲೆಬೇಳೆ ಟೇಸ್ಟಿಯಾಗಿ ಸಿಗುತ್ತೆ. ಈಗ ಒಂದು ಮಿಕ್ಸಿ ಜಾರ್ಗೆ ನಾನು ತೆಂಗಿನಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ. ತೆಂಗಿನಕಾಯಿ, ದಪ್ಪಗೆ ಹೆಚ್ಕೊಂಡಿರೋ ಈರುಳ್ಳಿ ಹಾಗೂ ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಈಸಿಯಾಗಿರುತ್ತೆ, ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ಮುದ್ದೆಗೆಲ್ಲ ಟೇಸ್ಟ್ ಆಗಿರುತ್ತೆ, ಬೇಗ ಕೂಡ ಮಾಡ್ಬೋದು. ಹುಣಸೆಹಣ್ಣು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಹಸಿರು ಮೆಣಸಿನ್ಕಾಯಿ ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ. ನಾನು ಇವಾಗ 6 ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಹೆಚ್ಚು ಹಾಕ್ಕೊಂಡಿದ್ದೀನಿ. ಮೇಲ್ಗಡೆನೂ ಕೂಡ ಉದುರಿಸ್ಕೋಬೋದು. ನಾನು ರುಬ್ಬೋಕ್ಕೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಜೀರಿಗೆ ಕ್ವಾಂಟಿಟಿ ನೋಡ್ಬಿಟ್ಟು ಜೀರಿಗೆ ಹಾಕ್ಕೊಳ್ಳಿ. ಜೀರಿಗೆ, ಅರಿಶಿನ ಪುಡಿ, ಸಾಂಬಾರು ಪುಡಿ ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ. ಕ್ವಿಕ್ಕಾಗಿ 10 ನಿಮಿಷಕ್ಕೆ ಮಾಡ್ಕೊಳ್ಳೋವಂಥ ಸಾಂಬಾರು, ಈಸಿಯಾಗಿರುತ್ತೆ. ನೋಡಿ ನೀವು ಒಂದ್ಸರಿ ಟ್ರೈ ಮಾಡಿ ಯಾವ ರೀತಿ ಇರುತ್ತೆ ಅಂತ. ನನ್ನ ವೀಡಿಯೋಸ್ನ ಹೀಗೆ ನೋಡ್ತಾ ಇರಿ. ಈಗ ಇದನ್ನು ರುಬ್ಕೊಳ್ಳೋಣ. ಸ್ವಲ್ಪ ನೀರು ಹಾಕ್ಕೊಂಡು, ಎಷ್ಟು ಅದಕ್ಕೆ ಬೇಕು ಅಷ್ಟು ಅದಕ್ಕೆ ನೀರು ಹಾಕ್ಕೊಂಡು, ಅದು ರುಬ್ಕೊಳ್ಳೋ ಅಷ್ಟರಲ್ಲಿ ನಾನು ಇವಾಗ ಕಡಲೆಬೇಳೆ ನೆನೆ ಹಾಕ್ಕೊಂಡಿದ್ದೆ ಅಲ್ವಾ, ಅದನ್ನು ಸ್ವಲ್ಪ ತೊಳ್ಕೊತೀನಿ. ನಾನು ಇಬ್ಬರಿಗೆ ಮಾಡ್ಕೊತಿರೋದ್ರಿಂದ ಸ್ವಲ್ಪ ಕ್ವಾಂಟಿಟಿ ಕಮ್ಮಿ ಆಗಿರುತ್ತೆ. ನೀವು ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಕಡಲೆಬೇಳೆನ ನೆನೆ ಹಾಕ್ಕೊಳ್ಬೋದು. ಇವಾಗ ಇದನ್ನು ತೊಳ್ಕೊಂಡು ಚಲ್ಕೊಳ್ತಾ ಇದ್ದೀನಿ. ಇಷ್ಟು ನೆಂದಿದೆ. ನಾನು ಬರೀ 10 ನಿಮಿಷ ನೆನೆ ಹಾಕಿದ್ದೆ, ಹಾಗಾಗಿ ಇಷ್ಟು ನೆಂದಿದೆ. ಜಾಸ್ತಿ ನೆಂದರೆ ಅದು ಚೆನ್ನಾಗಿರಲ್ಲ ಅಂದ್ಬಿಟ್ಟು ಬಾಯಿಗೆ ಸಿಗೋ ಥರ ಇರಬೇಕು ಸ್ವಲ್ಪ. ಇವಾಗ ನಾನೊಂದು ಪಾತ್ರೆ ತೊಗೊಳ್ತಾ ಇದ್ದೀನಿ. ಆ ಪಾತ್ರೆಗೆ ಹೆಚ್ಚಿರೋ ಅಂಥ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಸಣ್ಣಕ್ಕೆ ಹೆಚ್ಕೊಳ್ಳಿ ಈರುಳ್ಳಿನ. ಸಣ್ಣಕ್ಕೆ ಹೆಚ್ಕೊಂಡ್ರೆ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೇನು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನು ಅವಶ್ಯಕತೆ ಇಲ್ಲ, ಒಗ್ಗರಣೆ ಹಾಕೋಂಗಿಲ್ಲ, ಏನಿಲ್ಲ. ಚೆನ್ನಾಗಿ ಈಸಿಯಾಗಿ ಮಾಡ್ಬೋದು. 10 ನಿಮಿಷದಲ್ಲಿ ಆಗೋ ರೆಸಿಪಿ. ಕಡಲೆಬೇಳೆ ಕೂಡ ನೆನೆಸ್ಕೊಂಡಿದ್ನಲ್ಲ, ಆ ಕಡಲೆಬೇಳೆನೂ ಕೂಡ ನಾನು ಹಾಕ್ಕೊಳ್ತಾ ಇದ್ದೀನಿ. ಒಗ್ಗರಣೆ ಅವಶ್ಯಕತೆಯೇ ಇಲ್ಲ ಫ್ರೆಂಡ್ಸ್. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ಎಣ್ಣೆ ಇಲ್ಲ, ಏನು ಸಾಂಬಾರು ಮಾಡಲಿ ಅನ್ನೋ ಯೋಚನೆನೇ ತಲುಪ್ಬೋದು. ಇವಾಗ ನಾವು ರುಬ್ಕೊಂಡಿರುವಂತಹ ಮಸಾಲವನ್ನು ಹಾಕ್ಕೊಳ್ತಾ ಇದ್ದೀವಿ. ಇದಕ್ಕೆ ಹಸಿರು ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಗ್ರೀನ್ ಕಲರ್ ಹಸೆಬಜ್ಜಿ ಆಗಿದೆ. ಹಸಿರು ಮೆಣಸಿನ್ಕಾಯಿ ತಿನ್ನಲ್ಲ ಗ್ಯಾಸ್ಟ್ರಿಕ್ ಅಂದವರು ಖಾರದ ಪುಡಿಲೂ ಸಹ ಮಾಡ್ಕೊಳ್ಬೋದು. ಖಾರದ ಪುಡಿ ಹಾಕ್ಬಿಟ್ಟು ಮಾಡ್ಬೋದು. ಹಸಿರು ಮೆಣಸಿನ್ಕಾಯಿ ಗ್ಯಾಸ್ಟ್ರಿಕ್ ಅನ್ನೋರ್ಗೇನಾದರೂ ಆ ರೀತಿ ಮಾಡ್ಕೊಳ್ಳಿ. ಬಟ್ ಈ ರೀತಿ ಇದ್ದರೆ ಟೇಸ್ಟಾಗಿರುತ್ತೆ. ನೋಡಿ ಈಸಿಯಾಗಿ ಆಗೋಯಿತು. ಅದಕ್ಕೆ ಎಷ್ಟು ಬೇಕು ನಮಗೆ ಅಷ್ಟು ನೀರನ್ನ ಹಾಕ್ಕೋಬೋದು. ಎಷ್ಟು ಗಟ್ಟಿ ಬೇಕು ಅಷ್ಟು ಗಟ್ಟಿ, ನಿಮಗೆ ಯಾವ ರೀತಿ ಇಷ್ಟ ಆಗುತ್ತೆ ಕನ್ಸಿಸ್ಟೆನ್ಸಿ ಆ ರೀತಿ ನೋಡ್ಬಿಟ್ಟು ಮಾಡ್ಕೊಳ್ಳಿ. ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇಷ್ಟೇ ಫ್ರೆಂಡ್ಸ್ ಈ ಸಾಂಬಾರು ಮಾಡೋದು. 5 ನಿಮಿಷ 10 ನಿಮಿಷದಲ್ಲಿ ಸಾಂಬಾರು ರೆಡಿಯಾಗಿ ಹೋಗ್ಬಿಡುತ್ತೆ. ಇಂಗ್ರೀಡಿಯೆಂಟ್ಸ್ ಎಲ್ಲ ರೆಡಿ ಇದ್ದರೆ ನೀವು ಮಾಡ್ಕೊಂಡು ನೋಡಿ. ಒಂದ್ಸಲ ಟ್ರೈ ಮಾಡಿ ನೋಡಿ. ಈ ಸಾಂಬಾರು ಜೊತೆ ಮುದ್ದೆ ಊಟ ಮಾಡ್ತಾಯಿದ್ರೆ ಆಹಾ ಎಷ್ಟು ಚೆನ್ನಾಗಿರುತ್ತೆ ಅಂತ. ನೀವು ಟ್ರೈ ಮಾಡಿ, ನನಗೆ ಕಮೆಂಟ್ಸ್ ಮಾಡಿ, ಫಾಲೋ ಮಾಡ್ತಾಯಿರಿ ಪೇಜ್ನ. ಥ್ಯಾಂಕ್ ಯು.